ಶ್ರೀ ಗುರು ಚರಿತ್ರೆ ಪಾರಾಯಣ ಗ್ರಂಥ ಸರಳ ಕನ್ನಡದಲ್ಲಿ 11ನೇ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತೈ ನಮಃ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಸಿದ್ಧ ಮುನಿಗಳಿಗೆ ಕೈಮುಗಿದು, ದಯಾಗರನಾದಂಥ ಗುರುದೇವ, ಶ್ರೀಪಾದಯತಿಗಳ ಮುಂದಿನ ಅವತಾರಗಳು ಹೇಗಾದವು ನಮಗೆ ವಿವರಿಸಿ ಹೇಳುವ ಕೃಪೆ ಮಾಡಬೇಕೆಂದು ಕೇಳಿಕೊಳ್ಳಲು ಸಿದ್ಧ ಮುನಿಗಳು ಹೀಗೆ ಹೇಳತೊಡಗಿದರು. ವತ್ಸ, ಹಿಂದೆ 8ನೇ ಅಧ್ಯಾಯದಲ್ಲಿ ಶ್ರೀಪಾದಯತಿಗಳ ಆದೇಶದಂತೆ ಒಬ್ಬ ಬ್ರಾಹ್ಮಣ ಸ್ತ್ರೀಯು ಶನಿ ಪ್ರದೋಷ ಸಮಯದಲ್ಲಿ ಸರ್ವೇಶ್ವರನನ್ನು ಪೂಜಿಸುತ್ತಾಳೆಂಬ ವಿಷಯವು ನಿನಗೆ ತಿಳಿಸಿರಲಿಲ್ಲವೇ? ಆ ಹೆಣ್ಣು ಮಗಳ ದೇಹವಾಸನೆ ಇರುತ್ತಿರುವಾಗಲೇ ಮೃತ್ಯುಗೀಡಾಗಿದ್ದಳು ಮತ್ತು ಉತ್ತರ ಪ್ರದೇಶದಲ್ಲಿ ಕಾರಂಜೆ ಎಂಬ ಪಟ್ಟಣದಲ್ಲಿ ವಾಜಸೇನೆಯ ಶಾಖೆಯ ಬ್ರಾಹ್ಮಣ ಕುಲದಲ್ಲಿ ಪುನರ್ಜನ್ಮ ಪಡೆದಳು. ಅಲ್ಲಿ ಅವಳ ತಂದೆ ತಾಯಿಗಳವನಿಗೆ ಅಂಬಾಭವಾನಿ ಅಂತ ಹೆಸರಿಟ್ಟು ಕರೆಯತೊಡಗಿದರು. ಮಗಳ ವಯಸ್ಸಿಗೆ ಬಂದ ನಂತರ ತಂದೆಯು ಅವಳನ್ನು ಅದೇ ಊರಿನಲ್ಲಿ ಮಾಧವನೆಂಬ ಹೆಸರಿನ ಶಿವಭಕ್ತನಾದಂಥ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಿದನು. ಅಂಬಾಭವಾನಿಯು ತನ್ನ ಒಳ್ಳೆಯ ನಡೆಯಿಂದ ಗಂಡನ ಮನೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಿನರಾಗಿಬಿಟ್ಟಳು. ಪೂರ್ವಜನ್ಮದ ಸಂಸ್ಕಾರವಿದ್ದ ಪ್ರಯುಕ್ತ ಅವಳು ಶಿವನಿಗೆ ಪ್ರದೋಷ ಪೂಜೆ ಮಾಡ್ತಾ ಇದ್ಳು. ಗಂಡನಾದ ಮಾಧವನಿಗೂ ಶಿವಭಕ್ತನೇ ಆದುದರಿಂದ ಶನಿ ಪ್ರದೋಷ ಪೂಜೆಗೆ ಆತನು ಪಾಲ್ಗೊಳ್ತಾ ಇದ್ನು. ಹೀಗಾಗಿ 16 ವರ್ಷಗಳು ಕಳೆದ ನಂತರ ಅಂಬಾಭವಾನಿಯು ಗರ್ಭವತಿಯಾದಳು. 3ನೇ ತಿಂಗಳಿಗೆ ಗರ್ಭಿಣಿಗೆ ಹೂ ಮುಡಿಸಿದರು. 5ನೇ ತಿಂಗಳಿಗೆ ಕುಪ್ಪಸ ಮಾಡಿದರು. ಗರ್ಭಿಣಿ ಸ್ತ್ರೀಗೆ ಮಾಡತಕ್ಕಂಥ ಎಲ್ಲ ಕಾರ್ಯಕಲಾಪಗಳೆಲ್ಲ ಯಥಾ ಸಾಂಗವಾಗಿ ನೆರವೇರಿಸಿದರು. ಅಂಬಾಭವಾನಿಯ ಬಯಕೆಗಳು ಸಾಮಾನ್ಯ ಸ್ತ್ರೀಯರ ಬಯಕೆಗಳಂತಿರಲಿಲ್ಲ. ಅವಳು ಯಾವಾಗಲೂ ಬ್ರಹ್ಮಜ್ಞಾನದ ವಾಕ್ಯಗಳನ್ನೇ ಉಚ್ಚರಿಸ್ತಾ ಇದ್ಳು. ಅವಳ ಬಯಕೆಗಳನ್ನು ಪೂರೈಸುವುದಕ್ಕೆ ಮನೆಯವರಿಗೆಲ್ಲ ಬಹಳ ಸಂತೋಷ ಅನ್ನಿಸ್ತಾ ಇತ್ತು. 7 ತಿಂಗಳು ತುಂಬಿದ ನಂತರ ಶ್ರೀಮಂತ ಕಾರ್ಯವು ವೈಭವದಿಂದ ನೆರವೇರಿತು. ನವಮಾಸಗಳು ತುಂಬಿ ಒಂದು ಶುಭ ದಿನದಂದು ಅಂಬಾಭವಾನಿಯು ಗಂಡು ಮಗುವಿಗೆ ಜನ್ಮವಿತ್ತಳು. ಇದರಿಂದ ಮಾಧವನಿಗೆ ಹಿಡಿಸಲಾರದಂಥ ಸಂತೋಷವಾಯಿತು. ಅಂಬೆಯ ಮಗುವು ಎಲ್ಲ ಮಕ್ಕಳಂತೆ ಸಾಮಾನ್ಯ ಮಗುವಾಗಿರಲಿಲ್ಲ. ಅದು ಹುಟ್ಟಿದೊಡನೆ ಓಂ ಓಂ ಎಂದು ಓಂಕಾರವನ್ನು ಉಚ್ಚಾರ ಮಾಡತೊಡಗಿತು. ಇದರಿಂದಾಗಿ ಓಣಿ ಜನರಿಗೆಲ್ಲ ಬಹಳ ವಿಸ್ಮಯ ಅನ್ನಿಸ್ಬಿಡ್ತು. ಮಾಧವನು ಮಗುವಿನ ಕರ್ಮ ಮಾಡಿಸಿದನು. ಜಾತಕವನ್ನು ನೋಡಿದಾಗ ಮಗುವಿನ ಜಾತಕ ನಿರೀಕ್ಷಿಸಿದಂಥ ಜ್ಯೋತಿಷರು ಈ ಹುಡುಗನು ಕಾರಣಿಕ ಪುರುಷನೂ ವಿಶ್ವವದ್ಯಂತನೂ ದಾತಾರನೂ ಜಗತ್ತಿಗೆ ಗುರುವೂ ಆಗುವನೆಂದು ತಿಳಿಸಿದರಲ್ಲದೆ ಅಷ್ಟಸಿದ್ಧಿ ನವಸಿದ್ಧಿಗಳು ಈತನನ್ನು ಬೆನ್ನು ಹತ್ತಿರುವುದೆಂದು ನುಡಿದುಬಿಟ್ರು. ಶಿವಭಕ್ತನಾದಂಥ ಮಾಧವ ಬ್ರಾಹ್ಮಣನೇ, ನಿನ್ನ ಮಗನು ನಿಜವಾಗಿಯೂ ಅವತಾರಿ ಪುರುಷನು. ಈತನಿಂದ ನಿಮ್ಮ ದೈನ್ಯತೆ ಮತ್ತು ಕಲಿಕೆಯ ಅಂಜಿಕೆಗಳು ನಿಶ್ಚಯವಾಗಿಯೂ ದೂರವಾಗ್ತವಂತ ತಿಳಿಸಿ ತೊಟ್ಟಿಲಲ್ಲಿರ್ತಕ್ಕಂಥ ಕೂಸಿಗೆ ನಮಸ್ಕರಿಸಿ ಮಾಧವ ಬ್ರಾಹ್ಮಣನಿಂದ ದಕ್ಷಿಣೆಯ ಉಡುಗೊರೆ ಮುಂತಾದವುಗಳನ್ನು ಸ್ವೀಕರಿಸಿ ತಮ್ಮ ಮನೆಗೆ ಹೊರಟು ಹೋದರು. ಹುಟ್ಟಿದೊಡನೆ ಓಂಕಾರವನ್ನು ಉಚ್ಚಾರ ಮಾಡಿದ ವಿಚಿತ್ರ ಮಗುವನ್ನು ನೋಡುವುದಕ್ಕಾಗಿ ನಗರದ ಜನರು ತಂಡೋಪತಂಡವಾಗಿ ಮಾಧವ ಬ್ರಾಹ್ಮಣನ ಮನೆಗೆ ಬಂದು ನೋಡತೊಡಗ್ತಾ ಇದ್ರು. ತಾಯಿಯಾದ ಅಂಬಾಭವಾನಿ ಎಲ್ಲಿ ತನ್ನ ಮಗನಿಗೆ ಕೆಟ್ಟ ಜನರ ದೃಷ್ಟಿ ತಾಕಿತೋ ಎಂಬ ಭಯದಿಂದ ಕೂಸಿಗೆ ದೃಷ್ಟಿ ತೆಗೆದುಬಿಟ್ಲು. ಆ ತಂದೆ ತಾಯಿಗಳು ಆನಂದಕ್ಕೆ ಪಾರವೇ ಇರಲಿಲ್ಲ. ಲೋಕಾಚಾರದಂತೆ ಆ ದಂಪತಿಗಳು ಮಗುವಿಗೆ ನಾಮಕರಣ ಸಮಾರಂಭವನ್ನು ನೆರವೇರಿಸಿ ಶಾಲಿಗ್ರಾಮ ದೇವ ಎಂಬ ಜನ್ಮನಾಮದಿಂದಲೂ ನರಹರಿ ಎಂಬ ವ್ಯವಹಾರ ನಾಮದಿಂದಲೂ ಆ ಮಗುವಿಗೆ ನಾಮಕರಣ ಮಾಡಿದರು. ಕೂಸು ಶುಕ್ಲ ಪಕ್ಷದ ಚಂದ್ರನಂತೆ ದೇವ ತೇಜಸ್ಸಿ ನಿಂದನೊಡನೆ ದಿನೇ ಬೆಳೆಯತೊಡಗಿತು. ಮಗುವಿಗೆ ತನ್ನ ಎದೆ ಹಾಲು ಸಾಲದಾರದೆಂಬ ಅಂಜಿಕೆ ಅನಿಸತೊಡಗಿದ್ದರಿಂದ ಅವಳು ತನ್ನ ಗಂಡನಿಗೆ ನರಹರಿಗೆ ಹಾಲು ಪೂರೈಸುವುದಕ್ಕಾಗಿ ಒಂದು ಆಡನ್ನಾದರೂ ಕೊಳ್ಳಬೇಕೆಂದು ಸೂಚಿಸಿದಳು. ತೊಡೆ ಮೇಲೆ ಮಲಗಿದ್ದ ನರಹರಿಯು ತಾಯಿಯ ಮಾತನ್ನು ಕೇಳಿ ಮುಗುಳ್ನಗುತ್ತಾ ತನ್ನ ವರದ ಹಸ್ತದಿಂದ ತಾಯಿಯ ಸ್ತನಗಳನ್ನು ಸೊಂಕಿದೊಡನೆ ಅವಳ ಎದೆಯಿಂದ 32 ಧಾರೆಯಾಗಿ ಹಾಲು ಚುಮ್ಮತೊಡಗಿದವು. ಅವಳ ಕುಪ್ಪಸವೆಲ್ಲ ತೊಯ್ದು ಹಾಲು ನೆಲದ ಮೇಲೆ ಸಹಿತ ಹರಿಯತೊಡಗಿತು. ಇದನ್ನು ಕಂಡು ತಂದೆ ತಾಯಿಗಳಿಗೆ ಅತೀವ ಸೋಜಿಗವನಿಸಿತು. ತಮ್ಮ ಮಗನು ಸಾಕ್ಷಾತ್ ನರಹರಿಯೇ ಎಂಬ ವಿಶ್ವಾಸದಿಂದ ಅವರಿಬ್ಬರು ಕೂಸಿಗೆ ನಮಸ್ಕರಿಸಿದರು. ಹೀಗೆ ದಿನಂಪ್ರತಿಯಾಗಿ ಮಗು ಬೆಳವಣಿಗೆ ಹೊಂದಿ 3-4 ವರ್ಷವನ್ನಾದರೂ ಓಂಕಾರವನ್ನು ಒಂದನ್ನು ಬಿಟ್ಟು ಇನ್ನೇನನ್ನು ಉಚ್ಚರಿಸ್ತಾ ಇರಲಿಲ್ಲ. ತಂದೆ ತಾಯಿಗಳಿಗೆ ತನ್ನ ಮಗನು ಎಲ್ಲಿ ಮೂಕ ಆಗುವನು ಎಂಬ ವ್ಯಸನ ತೊಡಗಿತು. ಅವರು ತಮ್ಮ ಮಗನಿಗೆ ಬೇಗ ಬಾಯಿ ಬರಲೆಂದು ಕುಲದೇವರಿಗೆ ಹರಕೆ ಹೊತ್ತರು. ಕಂದನಿಗೆ ಅರಳಿ ಎಳೆಯಲ್ಲಿ ಊಟ ಮಾಡಿಸಿದರು. ಏನೇ ಪ್ರಯತ್ನ ಮಾಡಿದರೂ ನರಹರಿಯು ಓಂಕಾರವನ್ನು ಒಂದನ್ನು ಬಿಟ್ಟು ಇನ್ನಾವ ಮಾತನ್ನು ಆಡ್ತಾನೇ ಇರಲಿಲ್ಲ. ಇದೇ ಸ್ಥಿತಿಯಲ್ಲಿ ಆತನಿಗೆ 7 ವರ್ಷಗಳು ತುಂಬಿದವು. ಆ ಹುಡುಗನು ಮೂಕನೆಂದು ಜನರೆಲ್ಲ ಆಡಿಕೊಳ್ಳುವಂತಾಯಿತು. 7 ವರ್ಷ ತುಂಬಿದ ಮಗನಿಗೆ ಉಪನಯವನ್ನು ಮುಂಜಿವೆಯನ್ನು ಹೇಗೆ ಮಾಡಬೇಕು, ಆತನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶಿಸುವ ಬಗೆ ಹೇಗೆ ಎಂಬುದೊಂದು ತಂದೆ ತಾಯಿಗಳ ಪಾಲಿಗೆ ದೊಡ್ಡ ಸಮಸ್ಯೆ ಆಗಿಬಿಡ್ತು. ತಾಯಿಯಾದಂಥ ಅಂಬಾಭವಾನಿಯದು
ಅಂತೂ ಪರಮಾತ್ಮ, ನಾನು 16 ವರ್ಷಗಳವರೆಗೆ ಪ್ರದೋಷ ಕಾಲದಲ್ಲಿ ತಪ್ಪದೇ ನಿನ್ನ ಪೂಜೆ ಮಾಡಿದೆ. ಆ ಬಗ್ಗೆ ನೀನು ಸಂಪ್ರೀತನಾಗಿ ನಮಗೆ ಮಗುವನ್ನೂ ದಯಪಾಲಿಸಿಬಿಟ್ಟಿ. ಆದರೆ ಮಗನಿಗೆ ಮಾತೆ ಬರೆದಿದ್ದರೆ ನಾವು ಆತನಿಂದ ಉದ್ಧಾರ ಹೊಂದುವ ಬಗೆಯಂತು ಅಂತ ಕೇಳ್ಕೊಂಡ್ಳು. ಯಾತಕ್ಕಾಗಿ ನಮ್ಮನ್ನು ಈ ರೀತಿ ನೀನು ಗೋಳಾಡಿಸ್ತಾ ಇದ್ದೀಯ ಶಿವನೇ? ಯಾತಕ್ಕಾಗಿ ಈ ಮಗುವನ್ನು ಈ ರೀತಿಯಾಗಿ ಕೊಟ್ಟೆ ಅಂತ ಮೇಲಿಂದ ಮೇಲೆ ವ್ಯಸನ ಪಡ್ತಾ ಇದ್ದಳು. ನರಹರಿಯ ತಾಯಿಯು ಚಿಂತಾಯುಕ್ತ ಮುಖವನ್ನು ನೋಡಿದನು. ಅವಳನ್ನು ಸನ್ನೆಯಿಂದ ಒಳಗೆ ಕರೆದುಕೊಂಡು ಹೋಗಿ ದೊಡ್ಡದೊಂದು ಕಬ್ಬಿಣದ ಹಾರೆಯನ್ನು ಅವಳ ಕೈಗೆ ಕೊಟ್ಟನು. ವಿಲಕ್ಷಣವೇನಾಯ್ತಂದರೆ, ನರಹರಿಯು ಹಸ್ತಸ್ಪರ್ಶವಾದೊಡನೆ ಆ ಕಬ್ಬಿಣದ ಹಾರೆಯ ಕೋಲು ಸುವರ್ಣ ಬಂಗಾರವಾಗಿತ್ತು. ಅದನ್ನು ಕಂಡು ತಾಯಿಗೆ ಬಹಳ ವಿಸ್ಮಯ ಎನಿಸಿತು. ಅವಳು ತನ್ನ ಗಂಡನನ್ನು ಕರೆದು ಈ ಸಮಾಚಾರ ತಿಳಿಸಿದ್ರು. ಅವರಿಬ್ಬರು ಕೂಡಿ ಮಗನನ್ನು ಇಲ್ಲಿ ನೋಡುವುದಕ್ಕಾಗಿ ಮತ್ತೆ ಕೆಲವು ಕಬ್ಬಿಣದ ಕಂಬಿಗಳನ್ನು ಆತನಿಗೆ ಕೊಟ್ಟರು. ನರಹರಿಯು ಅಮೃತ ದೃಷ್ಟಿ ಬಿದ್ದೊಡನೆ ಅವೆಲ್ಲವೂ ಬಂಗಾರದ ಗಟ್ಟಿಗಳಾಗ್ಬಿಟ್ಟು. ತಮ್ಮ ಮಗನು ಸತ್ಯವಾಗಿಯೂ ಅವತಾರಿ ಪುರುಷನೆಂಬುದರಲ್ಲಿ ತಂದೆ ತಾಯಿಗಳಿಗೆ ಯಾವ ಸಂಶಯವೂ ಉಳಿಯಲಿಲ್ಲ. ಆದರೂ ಆತನು ಹೀಗೆ ಮೂಕವಾಗಿ ಉಳಿದರೆ ಆತನ ಮುಂಜೀವ ಮಾಡುವುದೆಂತೂ, ತಮ್ಮ ಕುಲಕೋಟಿಗಳು ಉದ್ಧಾರವಾಗುವುದೆಂತು ಎಂದು ಅವರು ತಮ್ಮಲ್ಲಿಯೇ ಮಾತಾಡಿಕೊಳ್ಳುತ್ತಾ ವ್ಯಸನ ಪಡುತ್ತಾ ಇದ್ದರು. ಅವರ ವ್ಯಾಕುಲತೆ ನರಕಂತ ನರಹರಿಯು ಅವರನ್ನು ಸನ್ನೆಯಿಂದ ಕರೆದು ತನಗೆ ಮುಂಜೀವೆ ಮಾಡಬೇಕೆಂದು, ನಂತರ ತನ್ನ ಬಾಯಿ ಬರುವುದೆಂದು ಸನ್ನೆಯಿಂದ ತಿಳಿಸಿ ಹೇಳಿದನು. ಮಗನು ಹೀಗೆ ವಿಷಯ ತಿಳಿಸಿದೊಡನೆ ಅಂಬಿಕೆ ಮಾದವರಿಗೆ ಪುನಶ್ಚೇತನವೇ ಬಂದಂತಾಯಿತು. ಅವರು ವೈಭವದಿಂದ ನರಹರಿಯ ಉಪನಯನ ಮಾಡುವುದಕ್ಕೆ ಸಿದ್ಧತೆ ನಡೆಸತೊಡಗಿದರು. ಇವನು ಮೂಕನ ಮುಂಜೀವೆ ಮಾಡಿ ಗಾಯತ್ರಿ ಮಂತ್ರವನ್ನು ಅದೆಂತೂ ಉಪದೇಶ ಮಾಡ್ತಾನಪ್ಪ ಅಂತ ಕೆಲವು ಜನರು ಆಡಿಕೊಳ್ತಾ ಇದ್ರು. ಮಾಧವನು ಜನರ ಅಣಕದ ಮಾತುಗಳಿಗೆ ಲಕ್ಷ್ಯವಿಯದೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಮಗನ ಮುಂಜೀವೆ ಮಾಡುವುದಕ್ಕೆ ನಿಶ್ಚಯ ಮಾಡಿದ. ಅಪ್ತೇಷ್ಟರೆಲ್ಲರನ್ನ ಒಳ್ಳೆ ವೇದ ವಿದ್ಯಾಪಾರಂಪರಾದಂಥ ಬ್ರಾಹ್ಮಣ ಶ್ರೇಷ್ಠರನ್ನು ಆ ಸಮಾರಂಭಕ್ಕೆ ಆಮಂತ್ರಿಸಿದನು. ಉಪನಯನ ವಿಧಿಯ ಅಂಗಾಂಗಗಳ ಚೌಲಕರ್ಮ, ಮಾತೃಸಹಭೋಜನ, ಯಜ್ಞೋಪವಿತ ಧಾರಣ, ಮೌಂಜಿ ಬಂಧನದ ಕಾರ್ಯಗಳೆಲ್ಲವನ್ನ ಯಥಾಸಾಂಗವಾಗಿ ನೆರವೇರಿದವು. ಇವೆಲ್ಲ ಸಂದರ್ಭಗಳಲ್ಲಿ ವಟುವಿನ ನಾಲಿಗೆಯಿಂದ ಒಂದು ಶಬ್ದ ಹೊರಡಲಿಲ್ಲ. ನಂತರ ವೈದಿಕರ ಆದೇಶದಂತೆ ತಂದೆಯಾದಂಥ ಮಾಧವನು ವಟುವಿಗೆ ಗಾಯತ್ರಿ ಮಂತ್ರೋಪದೇಶವನ್ನು ಮಾಡಿದನು. ಅದು ಗುಪ್ತವಾಗಿ ನಡೆಯುವ ವಿಧಿಯಾಗದ್ದರಿಂದ ಜನರಿಗೆ ಆಡಿಕೊಳ್ಳುವುದಕ್ಕೆ ಆಸ್ಪದವಾಗಲಿಲ್ಲ. ಉಳಿದ ವಿಧಾನಗಳು ನಡೆದಾಗ ಮಾತ್ರ ಮೂಕ ಮಗುವಿಗೆ ಮುಂಜಿಯ ಮೃತ ಬಂದ ಎಂದು ತಮ್ಮೊಳಗೆ ಆಡಿಕೊಂಡು ನಗ್ತಾ ಇದ್ರು. ಜನರ ಅಣಕದ ನಗೆ ಮಾತುಗಳನ್ನು ಅಂಬಿಕಾ ಮಾಧವರಿಗೆ ಕೇಳಿಸ್ತಾ ಇದ್ರು. ತಮ್ಮ ಮಗನು ಪ್ರತ್ಯಕ್ಷ ಪರಶಿವನ ಅವತಾರವೆಂದು ಅವರಿಗೆ ವಿಶ್ವಾಸವಾಗಿ ಹೊಂದಿದ್ದರಿಂದ ಜನರ ಮಾತಿಗೆ ಅವರು ಎಳ್ಳಷ್ಟು ಕಿವಿಗೊಡದೆ ತಮ್ಮ ಕರ್ತವ್ಯನ ನೆರವೇರಿಸತೊಡಗ್ತಾ ಇದ್ರು. ತಂದೆಯಾದ ಮಾಧವನಿಗೆ ನರಹರಿಗೆ ಗಾಯತ್ರಿ ಮಂತ್ರದ ಉಪದೇಶವಾದ ಮೇಲೆ ತಾಯಿಯಾದ ಅಂಬಾಭವನಿಯು ಮಾತೃ ಭಿಕ್ಷೆಯ ಅಂಗವಾಗಿ ವಸ್ತ್ರಾಭರಣಗಳನ್ನು, ರತ್ನ ಖಚಿತ ಕಂಠಹಾರವನ್ನು ಭಿಕ್ಷೆಯಾಗಿ ನೀಡಿದಳು. ಮತ್ತು ಆ ಭಿಕ್ಷೆಯನ್ನು ವಟುವಿನ ಜೋಳಿಗೆಗೆ ನೀಡುವಾಗ ಮಗು ಈ ಭಿಕ್ಷೆ ಸ್ವೀಕರಿಸಿ ಋಗ್ವೇದವನ್ನು ಪಠಿಸುತ್ತಾ ಸಂಚಾರದಿಂದ ಬಾಳು ಎಂದಳು. ಮಾತೃದೇವತೆಯ ಆಜ್ಞೆಯಾಗುವುದೇ ತಡ ನರಹರಿ ಬಾಯಿಂದ ಅಗ್ನಿಮೂಳಿ ಪುರೋಹಿತಂ ಎಂಬಲ್ಲಿಗೆ ಪ್ರಾರಂಭವಾಗುವ ಋಗ್ವೇದ ಮಂತ್ರವು ಉಚ್ಚ ಕಂಠದಿಂದ ಸುಶ್ರಾವ್ಯವಾಗಿ ಹೊರದಬ್ಬಿತು. 7 ವರ್ಷಗಳ ಕಾಲ ಮೂಕನಂತೆ ಮೌನಿಯಾಗಿದ್ದಂಥ ನರಹರಿಯು ಋಗ್ವೇದವನ್ನು ಪಠಿಸುವುದನ್ನು ಕಂಡು ಕೂಡಿದಂಥ ಜನರಿಗೆ ಬಹಳ ಸೋಜಿಗನಿಸಿತು. ನಂತರ ತಾಯಿಯಾದ ಅಂಬಿಕೆಯು ವಟುವಿಗೆ ದ್ವಿತೀಯ ಭಿಕ್ಷೆಯನ್ನು ನೀಡಿದಳು. ಆಗ ನರಹರಿಯು ಉಚ್ಚಕಂಠದಿಂದ ಯಜುರ್ವೇದ ಇಷ್ಟೇತ್ವ ಎಂದು ಪ್ರಾರಂಭವಾಗುವ ಯಜುರ್ವೇದದಲ್ಲಿಯ ಮಂತ್ರವನ್ನು ಉಚ್ಚರಿಸುತ್ತಾ ಭಿಕ್ಷೆ ಸ್ವೀಕರಿಸಿದನು. ನಂತರ ಅಂಬಿಕೆಯು 3ನೇ ಭಿಕ್ಷೆಯನ್ನು ಕೈಯಲ್ಲಿಡಿದು ಈಗ ಸಾಮವೇದವನ್ನು ಉಚ್ಚರಿಸುಕಂದ ಎಂದು ಆಜ್ಞೆ ಮಾಡಿದಳು. ಕೂಡಲೇ ನರಹರಿಯು ಆಗ್ನ ಅಹಿಯ ಎಂಬಲ್ಲಿಗೆ ಪ್ರಾರಂಭವಾಗುವಂಥ ಸಾಮವೇದ ಮಂತ್ರವನ್ನು ಸುಶ್ರಾವ್ಯವಾಗಿ ಉಚ್ಚಕಂಠದಿಂದ ಉಚ್ಚರಿಸಿ ಭಿಕ್ಷೆ ಸ್ವೀಕರಿಸಿದನು. ಇಲ್ಲಿವರೆಗೆ ಮೂಕನೆಂದು ಕರೆಸಿಕೊಳ್ಳುವಂಥ ನರಹರಿಯು ಈಗ ಚತುರ್ವೇದವನ್ನು ಪಠಿಸುತ್ತಿರುವುದನ್ನು ಕಂಡು ವಿಸ್ಮಯಗೊಂಡಂಥ ಜನಜಂಗುಳಿಯು ಈತನು ಅವತಾರಿ ಪುರುಷನೇ ಸರಿ ಎಂದು ಬಾಯಿ ತುಂಬ ಕೊಂಡಾಡುತ್ತಿದ್ದರು. ಮತ್ತು ಹಾಗೂ ಎಲ್ಲರೂ ಭಕ್ತಿಯಿಂದ ಆತನಿಗೆ ನಮಸ್ಕರಿಸತೊಡಗಿದರು. ತಾಯಿಯಿಂದ ಕೊನೆಗೆ ಭಿಕ್ಷೆಯನ್ನು ಸ್ವೀಕರಿಸಲು ನರಹರಿಯು ತಾಯಿಯನ್ನು ಕುರಿತು, ಅಮ್ಮ, ನೀನು ನನಗೆ ಭಿಕ್ಷೆ ಬೇಡು ಎಂದು ಉಪದೇಶವನ್ನು ಮಾಡಿದೆ. ನಿನ್ನ ಮಾತು ಎಂದೂ ಸುಳ್ಳಾಗಬಾರದು. ಆದ ಕಾರಣ ನಾನು ಜೀವನ ಪರ್ಯಂತ ಭಿಕ್ಷೆ ಬಿಡುತ್ತಾ ತೀರ್ಥಯಾತ್ರೆಗೆ ಹೊಡುತ್ತೇನೆ ಅಂತ ಹೇಳಿ ವೇದವಿದ್ಯೆಯನ್ನು ಚೆನ್ನಾಗಿ ಕಲಿತು ಕಲಿಯುವವರೆಗೆ ಕಲಿಸುತ್ತಾ ಧರ್ಮದಿಂದಲೂ ಬ್ರಹ್ಮಚರ್ಯದಿಂದಲೂ ಬಾಳಬೇಕಾಗಿದ್ದೇನೆ. ನನ್ನ ಆಶ್ರಮದ ಪ್ರಮುಖ ಕರ್ತವ್ಯವಾಗಿದೆ. ಆದ ಕಾರಣ ನೀನು ನನಗೆ ಆಶೀರ್ವದಿಸಿ ತೀರ್ಥಯಾತ್ರೆಗೆ ಹೊರಡುವುದಕ್ಕೆ ಅನುಮತಿಯನ್ನು ನೀಡುವಂತೆ ಕೇಳಿಕೊಂಡನು. ಮಗನ ಮಾತನ್ನು ಕೇಳಿ ತಾಯಿಗೆ ಮೂರ್ಛೆ ಬಂದಂತಾಯಿತು. ಅಂಬಾ ಭವಾನಿಯ ಕಣ್ಣೀರು ಸುರಿಸುತ್ತಾ ಗದ್ಗದ ಕಂಠದಿಂದ, ಮಗನೇ, ನೀನು ನನ್ನ ಮುಪ್ಪಿನ ಕಾಲದಲ್ಲಿ ಸಂರಕ್ಷಣೆ ಮಾಡುವೆಂದು ನಾನು ನಿನ್ನನ್ನು ನಂಬಿಕೊಂಡಿದ್ದೇನೆ.
ನೀನು ನಮ್ಮನ್ನು ಈ ರೀತಿ ನಡು ನೀರಿನಲ್ಲಿ ಕೈಬಿಟ್ಟು ಹೋಗುವ ಉದ್ದೇಶವಿಟ್ಟುಕೊಂಡಿದ್ದರಿಂದಲೇ ಬಾಲ್ಯದಲ್ಲಿಯೇ ಅಂದರೆ ಹುಟ್ಟಿನಿಂದಲೇ ಇದುವರೆಗೆ ಮೂಕನಾಗಿ ವರ್ತಿಸಿದ್ದಿ ಎಂದು ತೋರುತ್ತದೆ. ಇಂದು ನೀನು ಒಮ್ಮೆಯೊಂದಲೇ ವೇದಘೋಷ ಮಾಡತೊಡಗಿದಾಗ ನಾನು ಬಹುದಿನಗಳಿಂದ ಶಿವನಿಗೆ ಪ್ರದೋಷ ಪೂಜೆ ಮಾಡಿದ್ದರ ಫಲವು ಇಂದು ಪ್ರಾಪ್ತವಾಯಿತೆಂದು ಬಹಳ ಸಂತೋಷಪಟ್ಟಿದ್ದೆನು. ಆದರೆ ಈಗ ನೀನು ನನ್ನನ್ನು ಅಗಲಿ ದೂರ ಹೋಗುವ ಮಾತುಗಳನ್ನು ಆಡ್ತಾ ಇದ್ದೀಯಲ್ಲ, ದಯವಿಟ್ಟು ಹೀಗೆ ಮಾಡಬೇಡ ಕಂದ. ಯಾಕಂದರೆ ನಿನ್ನನ್ನುಳಿದು ನಮಗೆ ಅನ್ಯ ಸಂತಾನವಿಲ್ಲ. ಅಲ್ಲದೆ ನಿನ್ನ ಮೂಕ ವೃತ್ತದಿಂದಾಗಿ ನಿನ್ನ ಮುದ್ದು ಮಾತುಗಳನ್ನು ಕೇಳಿ ಆನಂದ ಪಡುವಂಥ ಸುಯೋಗವು ನನಗೆ ಒದಗಿ ಬರಲಿಲ್ಲ. ಅದಕ್ಕಾಗಿ ನೀನು ನನ್ನ ಮಾತು ಕೇಳು. ಇಂದಿನಿಂದ 12 ವರ್ಷಗಳವರೆಗೆ ವೇದವಿದ್ಯೆಯನ್ನು ಕಲಿಯುತ್ತಾ ಬ್ರಹ್ಮಚರ್ಯ ವೃತ್ತವನ್ನು ಆಚರಿಸು. ನಂತರ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಲು ಮದುವೆ ಮಾಡಿಕೊಂಡು ಮಕ್ಕಳು ಮರಿಗಳನ್ನು ಪಡೆದುಕೋ. ಅಲ್ಲದೆ ಗೃಹಸ್ಥಾಶ್ರಮದಲ್ಲಿ ಹೋಮ ಹವನಾದಿಗಳು ಧರ್ಮ ಕಾರ್ಯಗಳನ್ನು ಮಾಡಿ ಪುಣ್ಯ ಸಂಪಾದಿಸುವುದಕ್ಕೆ ಹೆಚ್ಚಿನ ಅನುಕೂಲವಾಗ್ತದೆ. ಅನಂತರ ನೀನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ತಪೋಬಲವನ್ನು ಉಂಟು ಮಾಡಿಕೊಂಡು ಕೊನೆಗೆ ಮೋಕ್ಷಕ್ಕಾಗಿ ಮಾತ್ರ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು. ಇದು ನ್ಯಾಯ ಧರ್ಮಗಳೆರಡರಿಗೂ ಸಮ್ಮತವಾಗುವಂಥ ಮಾತು. ಗೃಹಸ್ಥಾಶ್ರಮದಲ್ಲಿ ಇಂದ್ರಿಯಗಳನ್ನು ಸತ್ಸಂಗದಿಂದ ಸಂತೃಪ್ತಪಡಿಸಿ ಅನಂತರ ಮೋಕ್ಷ ಮಾರ್ಗಕ್ಕಾಗಿ ಸನ್ಯಾಸಾಶ್ರಮವನ್ನು ಆಶ್ರಯಿಸುವುದು ಯುಕ್ತ ಮಾರ್ಗವೆನಿಸಿದೆ ಹೊರತು ಈಗ ಚಿಕ್ಕ ವಯಸ್ಸಿನಿಂದಲೇ ಒಮ್ಮಿಂದೊಮ್ಮೆಲೆ ಬ್ರಹ್ಮಚರ್ಯದಿಂದ ಸನ್ಯಾಸಾಶ್ರಮ ಸ್ವೀಕರಿಸುವುದು ಅಗ್ರಾಹ್ಯವೆನಿಸುವುದು ಅಂತ ಹೇಳಿದರು. ತಾಯಿಯ ಮಮಕಾರಪೂರ್ಣದ ಮಾತುಗಳನ್ನು ಕೇಳಿ ನರಹರಿಯು ಅವಳಿಗೆ ಬ್ರಹ್ಮಜ್ಞಾನವನ್ನು ನೀಡುತ್ತಾ ಹೀಗೆ ಹೇಳತೊಡಗಿದನು. ಅಮ್ಮ ತಾಯಿ, ನೀನು ಸಾಮಾನ್ಯ ನಾರಿಯರಂತೆ ಹೀಗೆ ಪುತ್ರ ವ್ಯಾಮೋಹಕ್ಕೊಳಗಾಗಿ ದುಃಖಿತಳಾಗಬೇಡ. ನೀನು ಯಾರು ಎಂಬುದನ್ನು ಮೊದಲು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಅಂದರೆ ನಾನು ಯಾರೆಂಬುದು ನಿನಗೆ ತನ್ನಿಂದ ತಾನೇ ಅರ್ಥವಾಗ್ತದೆ. ಪೂರ್ವ ಜನ್ಮದಲ್ಲಿ ನೀನು ಜೀವನದ ಕೊನೆಯವರೆಗೂ ಶಿವನಿಗೆ ಪ್ರದೋಷ ಪೂಜೆ ಸಲ್ಲಿಸಿದ ಪುಣ್ಯವಂತೆಯಾಗಿರುವೆ. ನಾನು ಯಾವಾಗಲೂ ಸನ್ಯಾಸಿಯಾಗಿಯೇ ಆಗಿದ್ದೇನೆ. ಅಂದ ಮೇಲೆ ನಾನು ನಿನ್ನ ಪಥವನ್ನು ಬಿಟ್ಟು ನಡೆಯುವುದಕ್ಕೆ ಬರುವಂತಿಲ್ಲ. ನಾನು ಈಗ ನಿನ್ನನ್ನು ಅಗಲಿ ಹೋದರೂ ಸಹಿತ ನಿನಗೆ ಇನ್ನು ಮುಂದೆ 4 ಜನ ಸತ್ಪುರುಷರು ಜನಿಸುವರು. ಅವರೆಲ್ಲರೂ ನಿನ್ನ ಅಪೇಕ್ಷೆಯಂತೆಯೇ ನಡೆದು ನಿನ್ನನ್ನು ಹೂವಿನಂತೆ ಜೋಪಾನ ಮಾಡುತ್ತಾ ಧನ ಧಾನ್ಯ ಹೆಂಡರು ಮಕ್ಕಳೊಂದಿಗೆ ಸಮೃದ್ಧಿ ಜೀವನ ನಡೆಸಿ ಪೂರ್ಣಾಯುಷ್ಯಗಳಾಗಿ ಬಾಳುವರು. ಆ ಬಗ್ಗೆ ನೀನು ಚಿಂತೆ ಮಾಡಬೇಡ. ನೀನೀಗ ನಿನ್ನ ಪುನರ್ಜನ್ಮದ ಸ್ಮರಣೆ ಮಾಡಿಕೊಂತ ನುಡಿಯುತ್ತಾ ತನ್ನ ವರದ ಹಸ್ತವನ್ನು ತಾಯಿಯ ತಲೆ ಮೇಲಿಟ್ಟನು. ಗುರುಮೂರ್ತಿಯ ಸ್ಪರ್ಶವಾದೊಡನೆಯೇ ಅಂಬಾಭವನಿಗೆ ಮಿಂಚಿನ ಗೋಚರವಾಗಿ ತನ್ನ ಪುನರ್ಜನ್ಮದ ಸ್ಮರಣೆ ಬರತೊಡಗಿತು. ವಟುವಾಗಿ ತನ್ನೆದುರು ನಿಂತಿರುವ ನರಹರಿಣಿಯು ಅವಳಿಗೀಗ ಶ್ರೀಪಾದವಲ್ಲಭ ಗುರುವಾಗಿ ತೋರತೊಡಗಿದನು. ಕೂಡಲೇ ಅವಳು ಆಶ್ಚರ್ಯಚಕಿತಳಾಗಿ ಗುರುಗಳ ಅಡಿದಾವರವಳಿಗೆ ಭಕ್ತಿ ಪುಲಕಿತಳಾಗಿಸಿ ನಮಸ್ಕರಿಸಿದಳು. ಅವಳಿಗೆ ಶ್ರೀಪಾದವಲ್ಲಭ ಗುರುರಾಯರು ಪೂರ್ವಜನ್ಮದಲ್ಲಿಯೇ ಇದೇ ರೀತಿಯಾಗಿ ಕಾಣಿಸಿಕೊಂಡರು. ಶಿವನಿಗೆ ಪ್ರದೋಷ ಪೂಜೆ ಮಾಡಲೆಂದು ಸೂಚನೆ ಕೊಟ್ಟಿದ್ದೆಲ್ಲವೂ ಅವಳಿಗೀಗ ನೆನಪಿಗೆ ಬಂದು ಹೋಗಿತ್ತು. ಶ್ರೀಪಾದ ಗುರುಗಳು ನಮಸ್ಕರಿಸಿದ್ದ ಆ ಮುತ್ತೈದೆಯನ್ನು ಲೀಲೆಯಿಂದ ಮೇಲೆಬ್ಬಿಸಿದರು ಮತ್ತು ತಾಯಿ, ನೀನೀಗ ಎಲ್ಲವನ್ನ ತಿಳಿದುಕೊಂಡವರಾಗಿರುವಿ. ನೀನು ಸಂಚರಿಸಿದ ಪ್ರದೋಷ ಪೂಜೆಯು ಸಾಫಲ್ಯಕ್ಕಾಗಿ ನಾವೇ ನಿನಗೆ ಮಗುವಾಗಿ ಜನಿಸಬೇಕಾಯಿತು. ಈ ಸಂಗತಿಯು ನನ್ನ ಹೊರತು ಇನ್ನಾರಿಗೂ ಗೊತ್ತಾಗದಂತೆ ಗುಪ್ತವಾಗಿ ಇರತಕ್ಕದ್ದು. ನಾವು ನಿತ್ಯ ಸನ್ಯಾಸಿಗಳು, ಯತಿಗಳು. ನಮಗೆ ಈ ಸಂಸಾರದ ಜಂಜಾಟ ಸಲ್ಲದು. ಇದೇ ಕಾರಣಕ್ಕಾಗಿ ನಾವೀಗ ತೀರ್ಥಯಾತ್ರೆಗಳಿಗೆ ಹೊರಡಲಿದ್ದೇವೆ. ನಮ್ಮ ಪ್ರಯಾಣದಲ್ಲಿ ಬಹಳಷ್ಟು ಜಗತ್ ಕಲ್ಯಾಣ ಕಲಾಪಗಳು ಆಗಬೇಕಾಗಿವೆ. ಆದ ಕಾರಣ ನಮಗೆ ತೀವ್ರ ಅಪ್ಪಣೆಯನ್ನು ನೀಡಿ ಕಳಿಸ್ಕೊಡ್ಬೇಕಂತ ಹೇಳಿ ಮತ್ತೆ ಬಾಲವಟುವಾದ ನರಹರಿಯು ರೂಪಧಾರಣೆ ಮಾಡಿಕೊಂಡು ನಿಂತರು. ಈಗ ಅಂಬಾಭವನಿಗೆ ಏನು ಮಾಡಬೇಕೆಂಬುದು ದಿಕ್ಕು ತೋರದಂತಾಯಿತು. ಆದರೂ ಅವಳು ಭಕ್ತಿ ವಾತ್ಸಲ್ಯಗಳಿಂದ ನರಹರಿಗೆ ಕೈ ಮುಗಿದು, ಸ್ವಾಮಿ, ನೀನು ನನ್ನಿಂದ ಬಾಲದಲ್ಲಿಯೇ ದೂರಾಗಿ ಹೋದರೆ ನಾನು ಹೇಗೆ ಜೀವನದಿಂದ ಬಾಳುಕೊಡಲಿ ಎಂದು ಅಳುತ್ತಾ ಪ್ರಶ್ನೆ ಮಾಡಿದಳು. ತಾಯಿ ವ್ಯಾಮೋಹನ ತಿಳಿದು ನರಹರಿಯು ಅಂದರೆ ಗುರುದೇವನು ಅಂಬಾಭವನಿಗೆ ತತ್ವಜ್ಞಾನವನ್ನು ಹೇಳಿ ತೊಡಗಿದ ನೆಂಬಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದಂಥ ಕಥಾ ಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕನ ಸಂವಾದದಲ್ಲಿ 11ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ದತ್ತಾಯ ಮಸ್ತು. ಸದ್ಗುರು ಶ್ರೀಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ.